ಭವಿಷ್ಯತ್ತು ವಿದ್ಯಾರ್ಥಿಗಳ ದಾರಿ ಸುಗಮಗೊಳಿಸುವುದು ನಮ್ಮ ಹೊಣೆ. ಮಳವಳ್ಳಿಯಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಹೇಳಿಕೆಯನ್ನ ನೀಡಿರುವಂತದ್ದು. ಮಳವಳ್ಳಿ ಶಿಕ್ಷಕರು ತಮ್ಮ ಕಾರ್ಯಕ್ಷಮತೆಯನ್ನ ಹಂಚಿಕೊಂಡು ಭವಿಷ್ಯತ್ತು ವಿದ್ಯಾರ್ಥಿಗಳ ದಾರಿ ಸುಗಮಗೊಳಿಸುವ ಹೊಣೆ ನಿಮ್ಮದ್ದಾಗಿದೆ ಎಂದು ಶಾಸಕ ನರೇಂದ್ರ ಸ್ವಾಮಿ ತಿಳಿಸಿದರು. ಇನ್ನು ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನ ನಡೆದಂತಹ ಶಿಕ್ಷಕ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಶಿಕ್ಷಕದ ವ್ಯವಸ್ಥೆಯಲ್ಲಿ ಬೇಕೋ ಬೇಡವೋ ಸಂಘಟನೆಗಳು ಹೆಚ್ಚಾಗ್ತಾ ಇದ್ದಾವೆ. ಇದರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಧಕ್ಕೆಯಾಗಬಹುದು. ಅದಕ್ಕಾಗಿ ಶಿಕ್ಷಕರು ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಬೇಕು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಮಾ, ತಾಲೂಕಾ ಪಂಚಾಯಿತಿ ಇಒ ಶ್ರೀನಿವಾಸ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಮಿತಿ ಜಿಲ್ಲಾಧ್ಯಕ್ಷ ಚಿಕ್ಕಲಿಂಗಯ್ಯ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ, ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ನಾಗೇಶ್, ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀನಿವಾಸ್ ಸೇರಿದಂತೆ ಮತ್ತಿತರ ಹಲವರು ಇದರಲ್ಲಿ ಭಾಗಿಯಾಗಿದ್ದರು. ಅಂತ ಒಂದು ಹೇಗೆ ಬೆಳೆದಿದ್ರೋ, ಏನು ಶಿಕ್ಷಣ ಕಲ್ತಿದ್ರೋ ಪ್ರಶ್ನೆ ಬೇರೆ. ಈ ವೃತ್ತಿಯ ಜವಾಬ್ದಾರಿಗೆ ಬಂದ ನಂತರ ನಿಮ್ಮಗಳ ಪ್ರತಿಯೊಬ್ಬರಿಗೂ ತನ್ನದೇ ಆದಂಥ ವಿಶೇಷವಾದಂಥ ಗೌರವಯುತವಾದಂಥ ಸ್ಥಾನಮಾನವನ್ನ ಈ ಸಮಾಜ ಕಲ್ಪಿಸ್ಕೊಡ್ತದೆ. ಪುರಾಣ ಪುಣ್ಯ ಕಥೆಗಳಿಂದ ಹಿಡಿದು ಇತಿಹಾಸದ ಪ್ರತಿಯೊಂದು ಸಂದರ್ಭಗಳಲ್ಲೂ ಗುರುವಿನ ಸ್ಥಾನ ಮೊದಲನೆಯದು. ಹಾಗಾಗಿ ಎಲ್ಲರ ಬದುಕಲ್ಲ, ಅದು ನನ್ನನ್ನೂ ಸೇರಿದಂತೆ ನಮ್ಗೆ ಯಾರೋ ಇಚ್ಛೆ ಆದಂಥ ಗುರುಗಳಿರ್ತಾರೆ. ನಮ್ಮ ವಿದ್ಯಾರ್ಥಿ ದಶೆಯಲ್ಲಿ, ನಮ್ಮ ಕಲಿಕೆಯ ಸಂದರ್ಭದಲ್ಲಿ ಯಾವುದಾದ್ರೂ ವಿಷಯಗಳ ಆಧಾರಿತವಾಗಿ ಅಥವಾ ನಮ್ಮ ಸಾಂದರ್ಭಿಕವಾಗಿ ನಮ್ಮನ್ನು ತಿದ್ದಿದ ಆಧಾರದ ಮೇಲೆ